ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ವಿಷ್ಣುವರ್ಧನ್ ಅಭಿಮಾನಿ ಸಂಘದ ಅಧ್ಯಕ್ಷರಾದಂತಹ ವೀರಕಪುತ್ರ ಶ್ರೀನಿವಾಸ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಈಗ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ತೆರವುಗೊಳಿಸಿರುವಂತಹ ವಿಚಾರ ನಿಮಗೂ ಕೂಡ ಗೊತ್ತಾಯ್ತು ಅನ್ಕೊಂತೀನಿ. ತಮ್ಮ ಫಸ್ಟ್ ರಿಯಾಕ್ಷನ್ ಸರ್? ಇದು ಕರಾಳ ದಿನ ಸರ್. ಕರಾಳ ದಿನ. ನಾಚಿಗೇಡಿನ ಸರ್ಕಾರ, ದುರಾಸೆಯ ಬಾಲಕೃಷ್ಣ ಅವರ ಕುಟುಂಬ ಮತ್ತು ನಮ್ಮನ್ನು ಅರ್ಥ ಮಾಡ್ಕೊಳ್ಳಲಾಗದಂತ ವಿಷ್ಣುವರ್ಧನ್ ಅವರ ಕುಟುಂಬ, ಇವರು ನಾವು 3 ಜನರ ಪ್ರಯತ್ನದ ಫಲವಾಗಿ ಇದಾಗಿದೆ ಸರ್. ಬಹಳ ನೋವಿನ ವಿಷಯ. ನಾವು ಸರ್ಕಾರವನ್ನ ಪರಿಪರಿಯಾಗಿ ಕೇಳ್ಕೊಂಡ್ವಿ, ಹೋರಾಟಗಳನ್ನ ಮಾಡಿದ್ವಿ, ಪ್ರತಿಭಟನೆ ಮಾಡಿದ್ವಿ, ಮತ್ತೆ ನಮಗೆ ಭರವಸೆ ಕೊಟ್ಟಿದ್ರು ಅದನ್ನ ಉಳಿಸ್ತೀವಿ ಅಂತ ಹೇಳಿ. ಜೊತೆಗೆ ಹೈಕೋರ್ಟ್ ಅಲ್ಲಿ 7 ವರ್ಷ ಕೇಸ್ ನಡೆಸಿದ್ವಿ. ಹೈಕೋರ್ಟ್ ನಮ್ಮ ಭಾವನೆಗಳು ಸ್ಪಂದಿಸ್ಲೇ ಇಲ್ಲ. ಕೇಳಿದ್ರೆ ಅವರ ಬಾಲಕ ವಿಷ್ಣುವರ್ಧನ್ ಅವರ ಕುಟುಂಬದವರು ಕೇಳಲಿ ಅಥವಾ ಸರ್ಕಾರದವರು ಕೇಳಲಿ, ವೈ ಆರ್ ಯು ವೇಸ್ಟಿಂಗ್ ಕೋರ್ಟ್ ಟೈಮ್ ಅಂತ ಹೇಳಿದ್ರು ನಮ್ಮ ಹೈಕೋರ್ಟ್ ಜಡ್ಜ್. ಸೊ ಅಭಿಮಾನಿಗಳಾದ ನಿಮ್ಗೆ ಯಾವುದೇ ಹಕ್ಕಿಲ್ಲ ಅಂತ. ಅಂದ್ರೆ ನಟರ ಮೇಲೆ, ಸಾಧಕರ ಮೇಲೆ, ಕಲಾವಿದರ ಮೇಲೆ ಯಾವ ಅಭಿಮಾನಿಗೂ ಹಕ್ಕಿಲ್ಲ ಅನ್ನುವಂಥದ್ದನ್ನ ಹೇಳಿದ್ರು. ಸೊ ಆ ಆದೇಶವನ್ನು ಇಟ್ಕೊಂಡು ಬಾಲಕೃಷ್ಣ ಅವರ ಕುಟುಂಬ ಅಲ್ಲೊಂದು ಮಾಲ್ ಮಾಡ್ಬೇಕು ಅಂತ ಹೊರಟಿದ್ದಾರೆ. ಅದು ಅಭಿಮಾನ ಸ್ಟುಡಿಯೋ, ಕನ್ನಡ ಚಿತ್ರರಂಗದ ಏಳಿಗೆಗೋಸ್ಕರ ಇದ್ದಂತ ಒಂದು ಸ್ಟುಡಿಯೋ. ಆ ಜಾಗದಲ್ಲಿ ಒಂದು ಮಾಲ್ ಮಾಡಿ ದುಡ್ಡು ಮಾಡ್ಲಿಕ್ಕೋಸ್ಕರ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ನೆಲಸಮ ಮಾಡಿದ್ದಾರೆ. ಇದಕ್ಕಿಂತ ಕರಾಳ ದಿನ ಏನಿದೆ ಸರ್? 10 ಗುಂಟೆ ಜಾಗವನ್ನ ವಿಷ್ಣುವರ್ಧನ್ ಅವರಿಗೆ ಕೊಡಲಾಗದಂತಹ ಒಂದು ವ್ಯವಸ್ಥೆಗೆ ಧಿಕ್ಕಾರ ಸರ್. ಈ ವಿಷ್ಣುವರ್ಧನ್ ವಿಚಾರದಲ್ಲಿ ಮತ್ತೆ ಮತ್ತೆ ಅನ್ಯಾಯನ ಅಂತ ಸರ್? ಮತ್ತೆ ಅಲ್ಲ ಸರ್, ಮೊದಲಿಂದಲೂ ಅನ್ಯಾಯ, ಇಲ್ಲಿವರೆಗೂ ಮೊದಲಿಂದಲೂ ಅದೇ ಅನ್ಯಾಯ ಪರಂಪರೆ ಸರ್. ಯಾರಾದ್ರೂ ಬದುಕಿದ್ದಾಗ್ಲೂ ಏನೋ ನೋವು ಕೊಡ್ತಾರೆ ಸರ್. ಇದೇನ್ ಸರ್, ಸತ್ತ ಮೇಲೆ ಕೂಡ ಬದುಕಿದ್ದಾಗ ಅವ್ರ ಕಟೌಟ್ಗಳನ್ನ ಸುಡ್ತಾ ಇದ್ರು ಸರ್, ಅವ್ರ ಸಿನಿಮಾಗಳನ್ನ ಎತ್ತಂಗಡಿ ಮಾಡ್ತಿದ್ರು ಸರ್. ಈಗ ಸತ್ತ ಮೇಲೆ ಸಮಾಧಿಗಳನ್ನ ಎತ್ತಂಗಡಿ ಮಾಡ್ತಿದ್ದಾರೆ ಸರ್, ಸಮಾಧಿಗಳನ್ನ ನೆಲಸಮ ಮಾಡ್ತಿದ್ದಾರೆ ಸರ್. ಎಂತಹ ದುರಂತ ಸರ್! ಇಂತಹ ಒಬ್ಬ ದುರಂತ ನಟ ಇಡೀ ದೇಶದಲ್ಲೇ ಅಲ್ಲ ಸರ್, ವಿಶ್ವದಲ್ಲೇ ಇರ್ಲಿಕ್ಕೆ ಸಾಧ್ಯ ಅಲ್ಲ ಸರ್. ಅದ್ ಯಾಕೆ ಆ ವ್ಯಕ್ತಿ ಬಗ್ಗೆ ಇಷ್ಟೊಂದು ಸೇಡ್ ಇಟ್ಕೊಂಡು ಕಾಯ್ತಿದ್ಯೋ ವ್ಯವಸ್ಥೆ ಅಂತ ಅರ್ಥ ಆಗ್ತಲ್ಲ ಸರ್. ಇವತ್ತಿಗೂ ಕೂಡ ಅವರನ್ನ ಪ್ರೀತಿಸುವಷ್ಟು ಅಭಿಮಾನಿಗಳು ಬೇರೆ ಯಾರನ್ನ ಪ್ರೀತಿಸುವಷ್ಟು ಅಭಿಮಾನಿಗಳು ಇಲ್ಲ ಸರ್. ಇವತ್ತು ಒಂದು ಕರೆ ಕೊಟ್ರೆ 2 ಲಕ್ಷ ಜನ ಬಂದು ಒಂದು ಕಟೌಟ್ ಜಾತ್ರೆ ಅಂತ ಮಾಡಿದ್ರೆ 2.25 ಲಕ್ಷ ಜನ ಬಂದಿದ್ರು ಸರ್. ಅಷ್ಟು ಅಭಿಮಾನಿಗಳನ್ನು ಹೊಂದಿರುವಂತಹ ಒಬ್ಬ ವ್ಯಕ್ತಿ 15 ವರ್ಷ ಆದ್ರೂ ಕೂಡ ಇನ್ನೂ ನಮ್ ಜೀವಂತವಾಗಿದ್ದಾರೆ, ನಮ್ ಜೊತೆಗೆ ಇದ್ದಾರೆ ಅನ್ನುವ ಅರ್ಥದಲ್ಲಿ ಅವರನ್ನ ಮೆರೆಸ್ತಾ ಇದ್ದಾರೆ. ಆದ್ರೆ ಸರ್ಕಾರಕ್ಕೆ ಅದ್ ಯಾವ್ದು ಕಾಣ್ತಾನೆ ಇಲ್ಲ ಸರ್. ಅಂದ್ರೆ ಹಳ್ಳ ಇರೋ ಕಡೆಗೆ ನೀರ್ ಹರಿಯುತ್ತೆ ಅಂತಾರಲ್ಲ, ಹಾಗೆ ಯಾರು ಆಡಳಿತ ಯಂತ್ರ ಜೊತೆಗೆ ಯಾರು ಆಯಕಟ್ಟಿನ ಜಾಗಗಳಲ್ಲಿ ಇದಾರೋ ಅಂತವ್ರ ಪರವಾಗಿ ಕೆಲಸ ಮಾಡ್ತಿದ್ದೇವೆ ಹೊರತು ಒಬ್ಬ ಧ್ವನಿ ಇಲ್ಲದ ನಟನ ಪರವಾಗಿ, ಒಬ್ಬ ನೈಜ ಸಾಧಕ ಅಭಿಜಾತ ಕಲಾವಿದನ ಪರವಾಗಿ ಏನು ಮಾಡ್ಲೇ ಇಲ್ವಲ್ಲ. ನೋವಿದೆ ಸರ್, ಅಸಹ್ಯ. ಈಗ ಅಭಿಮಾನಿಗಳಿಗಿರುವಂತಹ ಪ್ರೀತಿ ಸರ್ಕಾರಕ್ಕೆ ಮತ್ತು ಅವ್ರಿಗೆ ಸಂಬಂಧಪಟ್ಟಂತವ್ರಿಗೆ ಇದ್ದಿದ್ರೆ ಬಹುಶಃ ಹಿಂಗ ಆಗ್ತಿರ್ಲಿಲ್ಲ ಅಂತ ಅದನ್ನೇ ಹೇಳ್ತಿದ್ದೇನೆ ಸರ್. ಅವರಿಗೆ ಹೇಳಷ್ಟು ಇರ್ಲಿಲ್ಲ ಸರ್, ಪೂರ್ತಿ ಬೇಡ ನನಗೆ, ಅಟ್ಲೀಸ್ಟ್ 1% ಅಷ್ಟು ಆದ್ರೂ ಬೇರೆಯವ್ರಿಗೆ ಏನ್ ಮಾಡ್ತಾ ಇದೀವಿ. ವಿಷ್ಣುವರ್ಧನ್ ಅವ್ರಿಗೆ ಏನ್ ಕೇಳ್ತಾ ಇದೀವಿ ಸರ್ ನಾವು? ಏನ್ ಕೇಳ್ತಾ ಇದೀವಿ ಸರ್? ಬರೀ ಅವ್ರಿಗೆ 10 ಗುಂಟೆ ಜಾಗ ನೀವೇ ಕೊಟ್ಟು ಜಾಗ ಅಲ್ವಾ ಅದು? ಆ ಜಾಗನ ಉಳಿಸ್ಕೊಡಿ ಅಂತ ನೀವೇ ಕೊಟ್ಟು, ನೀವೇ ನಿಮ್ಮ ನೇತೃತ್ವದಲ್ಲೇ ಸಮಾಧಿ ಆಗಿದ್ದಲ್ಲಿ ಆ ಜಾಗವನ್ನ ಉಳಿಸ್ಕೊಡಿ, ಅದು ನಿಮ್ಮದು ಜವಾಬ್ದಾರಿ ಅಂತ ಮಾತನ್ನ ಹೇಳಿದೀವಿ ಸರ್ ನಾವು. ನಿಜ ನಿಜ. ಅಂದ್ರೆ ಇದೊಂಥರ ದುರಂತನೇ ಸರ್. ಬದುಕಿದಾಗ್ಲೂ ಕೂಡ ಸಿಗಬೇಕಾದ ಗೌರವ ಸಿಗ್ಲಿಲ್ಲ, ಈಗ ನೋಡಿದ್ರೆ ಹಿಂಗೆ. ಓಕೆ, ಥ್ಯಾಂಕ್ ಯು ಸರ್ ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ಇದು ವೀರಕಪುತ್ರ ಶ್ರೀನಿವಾಸ್ ಅವರ ಮಾತು. ಬದುಕಿದ್ದಾಗಲೂ ಕೂಡ ಅವ್ರಿಗೆ ಸಿಗಬೇಕಾದಂತಹ ಗೌರವಗಳು ಸಿಗಲಿಲ್ಲ. ಈಗ ಸಮಾಧಿ ವಿಚಾರದಲ್ಲೂ ಕೂಡ ಹಿಂಗೆ ಆಗಿದೆ. ಸರ್ಕಾರ ಈ ಬಗ್ಗೆ ನಮ್ಮ ಪರವಾಗಿ ನಿಲ್ಲಬೇಕಿತ್ತು, ಅಭಿಮಾನಿಗಳ ಜೊತೆಗೆ ನಿಲ್ಲಬೇಕಿತ್ತು. ಬಟ್ ಇದು ದೊಡ್ಡ ಅನ್ಯಾಯ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇರುವಂಥದ್ದು. ಈಗ ಹೈಕೋರ್ಟ್ ಸೂಚನೆಯ ಮೇರೆಗೆ ವಿಷ್ಣು ಸಮಾಧಿಯನ್ನು ನೆಲಸಮಗೊಳಿಸುವಂತಹ ಕೆಲಸ ಆಗಿದೆ.